ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅವಳಿ ಮಕ್ಕಳು ಅಥವಾ ಟ್ವಿನ್ ಪ್ರೆಗ್ನೆನ್ಸಿ ಟೈಪ್ಸ್ ಯಾವ್ದಾವ್ದಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಬಂದ್ಬಿಟ್ಟು ಡೈಕಾರಿಯಾನಿಕ್ ಡೈಆಮ್ನಿಯೋಟಿಕ್ ಅಂದ್ರೆ ಎರಡು ಟ್ವಿನ್ಸ್ ಸಪರೇಟ್ ಸ್ಯಾಕಲ್ ಇರುತ್ತೆ ಅಂಡ್ ಸಪರೇಟ್ ಪ್ಲಾಸೆಂಟಾ ಇರುತ್ತೆ. ಅಂದ್ರೆ ಒಂದು ಮಗುಗೆ ಒಂದು ಪ್ಲಾಸೆಂಟಾ ಬ್ಲಡ್ ಸಪ್ಲೈ ಮಾಡ್ತಾ ಇರುತ್ತೆ, ಒಂದು ಮಗುಗೆ ಒಂದು ಪ್ಲಾಸೆಂಟಾ ಸಪ್ಲೈ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮಾನೋಕೋರಿಯಾನಿಕ್ ಡೈಆಮ್ನಿಯೋಟಿಕ್ ಅಂದ್ರೆ ಸಿಂಗಲ್ ಪ್ಲಾಸೆಂಟಾ ಇರುತ್ತೆ ಬಟ್ ಎರಡು ಮಕ್ಕಳು ಸಪರೇಟ್ ಸ್ಯಾಕಲ್ ಇರುತ್ತೆ. ಸೊ ಸಿಂಗಲ್ ಪ್ಲಾಸೆಂಟಾ ಇಂದ ಎರಡು ಮಕ್ಕಳಿಗೂ ಬ್ಲಡ್ ಸಪ್ಲೈ ಹೋಗ್ತಾ ಇರುತ್ತೆ. ಥರ್ಡ್ ಟೈಪ್ ಬಂದ್ಬಿಟ್ಟು ಮಾನೋಕೋರಿಯಾನಿಕ್ ಮಾನೋಆಮ್ನಿಯೋಟಿಕ್ ಅಂದ್ರೆ ಸಿಂಗಲ್ ಪ್ಲಾಸೆಂಟಾ ಅಂಡ್ ಸಿಂಗಲ್ ಸ್ಯಾಕ್. ಸೊ ಸಿಂಗಲ್ ಸ್ಯಾಕ್ ಅಲ್ಲಿ ಎರಡು ಮಕ್ಕಳು ಇರುತ್ತೆ. ಸೊ ಸಿಂಗಲ್ ಪ್ಲಾಸೆಂಟಾ ಇಂದ ಸಿಂಗಲ್ ಸ್ಯಾಕ್ ಅಲ್ಲಿ ಇರೋ ಎರಡು ಮಕ್ಕಳಿಗೂ ಬ್ಲಡ್ ಸಪ್ಲೈ ಹೋಗ್ತಾ ಇರುತ್ತೆ. ಆಲ್ವೇಸ್ ಈ ಟ್ವಿನ್ ಪ್ರೆಗ್ನೆನ್ಸಿ ಬಂದ್ಬಿಟ್ಟು ಸಿಂಗಲ್ ಪ್ರೆಗ್ನೆನ್ಸಿಗಿಂತ ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಈ ಕಾಂಪ್ಲಿಕೇಶನ್ಸ್ ಏನೇನಾಗ್ಬೋದು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿದ್ರೆ ಮುಂದಿನ ನಾನು ಮಾಡುವಂಥ ಕಾಂಪ್ಲಿಕೇಶನ್ ರಿಲೇಟೆಡ್ ವಿಡಿಯೋಸು ಸಹ ಅವ್ರಿಗೆ ತಲುಪೋಕೆ ನೀವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ.